ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಇವತ್ತು 15,000ಕ್ಕೋ 20,000ಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ. ಈಗ ನೀವು 5% ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ 5% ಅಂದರೆ ಅವನಿಗೆ ಸಾಲ ತಗೊಂಡೋ ಪ್ರೈವೇಟಲ್ಲೋ ಎಲ್ಲ ಒಂದು 3 ಲಕ್ಷ 4 ಲಕ್ಷ ತಗೊಂಡು ಮನೆ ಕಟ್ಕೊಂಡವನೇ. ಈಗ ನೀನು ಏಕಾತ ಮಾಡಿಕೊಡ್ತೀವಿ, ಪರಿವರ್ತನೆ ಮಾಡಿಕೊಡ್ತೀವಿ, ದುಡ್ಡು ಕಟ್ಟು ಅಂತ 5% ಹಾಕಿ 3-4 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅಂದರೆ ಆ 3-4 ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು. ಇದು ಪರಿಸ್ಥಿತಿ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲು ದರೋಡೆ, ಹೇಳರ್ ಕೇಳರ್ ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ. ಅದಕ್ಕೀಗ ಈ ಸ್ಕೀಮ್ ತಂದವ್ರೆ.